ಫ್ರೆಂಡ್ಸ್, ನಾನು ಕುಷ್ಕ ರೈಸ್ ಮಾಡಕತ್ತೀನಿ. 2 ಆನಿಯನ್ ಕಟ್ ಮಾಡಿ ಆಯಿಲ್ ಒಳಗೆ ಹಾಕ್ತೀನಿ. ಎಣ್ಣೆ ಬಿಸಿ ಆಗಿತ್ತು, ಹಾಕಿದೆ. ಅದು ತೋರಿಸ್ಬೇಕಂದ್ರೆ ಫಸ್ಟಿಂದ ನನಗೆ ಎಣ್ಣೆ ಭಾಳ ಅಂದರೆ ಭಾಳ ಬಿಸಿ ಆಗಿಬಿಟ್ಟಿತ್ತು. ಅದು ವಿಡಿಯೋ ಶೂಟ್ ಮಾಡಬೇಕಂದ್ರೆ ಆಗಲಿಲ್ಲ. ಹಾಗಾಗಿ ಈಗ ಆನಿಯನ್ ಹಾಕ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋಕೆ ಆನಿಯನ್ ಜಲ್ದಿ ಫಾಸ್ಟಾಗಿ ಚೇಂಜ್ ಮಾಡಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಫಸ್ಟ್ ಆನಿಯನ್ಗೆ. ಹಂಗಂದ್ರೆ ಜಲ್ದಿ ಫ್ರೈ ಆಗ್ತಾವೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ಭಾಳ ಸಿಂಪಲ್ಲಾಗಿ ಇವತ್ತು ನಾನು ಕುಷ್ಕ ರೈಸ್ ಮಾಡಕತ್ತೀನಿ. ಇದ್ರ ಜೊತೆ ಮಟನ್ ಸಾರು ಮಾಡ್ತೀನಿ. ಅದೂ ಭಾಳ ಈಸಿಯಾಗಿ ನಾನು ಇವತ್ತು ಜಲ್ದಿ ಮಾಡ್ಕೊತೀನಿ. ಯಾಕಂದರೆ ಭಾಳಷ್ಟು ಕೆಲಸ ಇದಾವೆ ಇನ್ನು ನನಗೆ. ಹಾಗಾಗಿ ಈಗ ನೋಡಿ ಫ್ರೆಂಡ್ಸ್, ಮುಂಜಾನೆ ನಾನು ದೋಸೆ ಮಾಡಿಟ್ಟಿದ್ದೆ ಮಕ್ಕಳಿಗೆ ಸ್ಕೂಲ್ಗೆ ಅಂಥೇಳಿ. ಟಿಫಿನ್ ಬಾಕ್ಸ್ಗೆ ಇದೆ ಕಟ್ಟಿ ಕಳಿಸಿನಿ. ಇವತ್ತು ಕಲರ್ ಚೇಂಜ್ ಆಗ್ತಾಯಿದೆ. ಇಲ್ಲಿ ಚಟ್ನಿ ಮಾಡಿದ್ದೆ, ಚಟ್ನಿ ಆಯಿತು. ಈಗ ನೋಡಿ ಫ್ರೆಂಡ್ಸ್, ಕ್ಲೈಮೇಟ್ ಈ ಥರ ಇದೆ. ಫುಲ್ ಕೋಲ್ಡ್ ಇದೆ ಇವತ್ತು. ಬಿಸಿಲು ಸ್ವಲ್ಪನೂ ಇಲ್ಲ, ನೋಡ್ಬೋದು ನೀವು. ಮೋಡ ಈ ಥರ ಆಗಿದೆ. ಈಗ ನಾನು ಅಡುಗೆ ಸ್ಟಾರ್ಟ್ ಮಾಡೀನಿ. ನೀರಿದು ಎಲ್ಲ ಕ್ಲೀನ್ ಮಾಡೀನಿ, ನೀರು ಹಾಕಿ. ಭಾಳ ಗಲೀಜಾಗ್ಬಿಟ್ಟಿತ್ತು. ಇದು ಮನಿ ಪ್ಲ್ಯಾಂಟ್ ಒಣದಾಗ ಆಗ್ಬಿಟ್ಟಿತ್ತು. ಯಾಕಂದರೆ 1 ಮಂತ್ ನಾವು ಹೋಗಿದ್ವಲ್ಲ ಊರಿಗೆ. ಹಾಗಾಗಿ ನೋಡಿರಿ ಫ್ರೆಂಡ್ಸ್, ಇದಕ್ಕೆ ನೀರು ಹಾಕಿ ಇದು ಕ್ಲೀನಾಗಿ ಮಾಡೀನಿ. ಇಷ್ಟು ಭಾಂಡೆ ಕ್ಲೀನ್ ಮಾಡಬೇಕು. ನಾವು ಬಹಳಷ್ಟು ಭಾಂಡೆ ಇದಾವೆ ಮತ್ತು ಇವತ್ತು ಸಾಕಷ್ಟು ಕೆಲಸ ಇದಾವೆ. ಜಲ್ದಿ ಅಡುಗೆ ಮಾಡಿಕೊಂಡು ಫ್ರೀ ಆಗಬೇಕಂತ ಹೇಳಿ ಮಾಡಕತ್ತೀನಿ. ನೋಡಿರಿ, ಜಲ್ದಿ ಸಿಂಪಲಾಗಿ ಮಾಡ್ತೀನಿ ಮತ್ತು ಝಟ್ಪಟ್ಟಾಗಿ ಜಲ್ದಿ. ನೋಡಿರಿ, ಇಷ್ಟು ಬಾಡ್ದಂಗೆ ಆಗ್ಬಿಟ್ಟಿತ್ತೆ, ಫ್ರೆಶ್ ಇಲ್ಲ. ಒಂದು ನಿಂಬೆಹಣ್ಣು ತೊಗೊಂಡಿನಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಹಾಕ್ತೀನಿ. ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಪುದೀನ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಮಟನ್ ಬೇಯಿಸ್ಕೊತೀನಿ. ಫಸ್ಟ್ ಕೊತ್ತಂಬರಿ ಹಾಕಾಕತ್ತೀನಿ ಕಟ್ ಮಾಡಿ. ಈಗ ಒಂದು 3 ಟೊಮ್ಯಾಟೊ ಹಣ್ಣು ಕಟ್ ಮಾಡ್ಕೊಂಡು ಸಣ್ಣದಾಗ ಇದರೊಳಗೆ ಹಾಕಾಕತ್ತೀನಿ ನೋಡಿ ಫ್ರೆಂಡ್ಸ್. ಫಸ್ಟ್ ನಾನು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಅರಿಶಿನ, ಸ್ವಲ್ಪ ಉಪ್ಪು, ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಿದ್ದೆ, ಹಾಕಿ ಬೇಯಿಸ್ಕೊಂಡಿದ್ದೆ. ಸ್ವಲ್ಪ ಚೂರು ಎಣ್ಣೆ ಹಾಕಿದ್ದೆ, ಜಾಸ್ತಿ ಹಾಕಿಲ್ಲ. ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಮತ್ತು ಇದು ಧನಿಯಾ ಮಸಾಲ ಮತ್ತು ಉಪ್ಪು ಸ್ವಲ್ಪ ಹಾಕಿನಿ. ಸ್ವಲ್ಪ ಹಾಕ್ತೀನಿ ರುಚಿಗೆ ತಕ್ಕಷ್ಟು. ಮತ್ತು ಇದ್ರೊಳಗೆ ನಾನು ಖಾರ ಪುಡಿ ಹಾಕ್ತೀನಿ. ಇನ್ನು ಇದು ಎಲ್ಲ ಕೌಂಟರ್ ಕ್ಲೀನ್ ಮಾಡ್ಕೋಬೇಕು. ಈಗ ಖಾರ ತೊಗೊಂಡಿನಿ ಮತ್ತು ಅದು ಧನಿಯಾ ಮಸಾಲ ಹಾಕ್ತೀನಿ. ಇದ್ರೊಳಗೆ ಎಲ್ಲ ಹಾಕಿದ್ದು ಮಸಾಲೆ ಹಾಕಿದ್ದ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ರೈಸ್ ರೆಡಿಯಾಗಿದೆ. ಎಷ್ಟು ಉದುರಾಗಿ ಎಷ್ಟು ಸೂಪರಾಗಿ ರೆಡಿಯಾಗಿತ್ತು ನೋಡಿರಿ ಫ್ರೆಂಡ್ಸ್. ಈ ಥರ ಈಸಿಯಾಗಿ ಮಾಡಿರಿ, ಭಾಳ ಮಸ್ತಾಗುತ್ತೆ. ಈಗ ಮಟನ್ ಒಂದಾದರೆ ಆಯಿತು. ಮುಚ್ಚಿಬಿಡ್ತೀನಿ ರೀ, ಇದ್ರದ್ದು ಲೀಡ್ ಮುಚ್ಚಿ. ಮತ್ತು ಅದು ಅರೋಮಾ ಎಲ್ಲ ಹೊರಗೆ ಹೋಗ್ಬಿಡುತ್ತೆ. ನಿಮಗೆ ತೋರ್ಸಕ್ಕಂತ ಹೇಳಿ ತೆಗ್ದಿದ್ದೆ ನಾನು. ಇಲ್ಲಿ ಮಟನ್ ಆಗ್ತಾಯಿದೆ. ಇದು ಆಗಿಂದ ತೋರಿಸ್ತೀನಿ. ಫ್ಲೇಮ್ ಹೈ ಮಾಡಿಟ್ಟಿನಿ. ಈಗೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿರಿ. ಈಗ ಒಂದು ವಿಸಲ್ ಆದರೆ ಆಯಿತು, ಇಳಿಸ್ಬಿಡ್ತೀನಿ. ಇದು ಎಲ್ಲ ಅಡುಗೆ ಆಗಿದೆ, ಎಲ್ಲ ಕ್ಲೀನ್ ಮಾಡಿ ನೋಡಿರಿ. ಕೌಂಟರ್ ಟಾಪು ಎಲ್ಲ, ಸಿಂಕ್, ಪಾಂಡೆ ಇಷ್ಟು ತೊಳೆದೀನಿ, ಜಮಾ ಮಾಡೀನಿ. ತೊಳೆದು ಇಲ್ಲಿಷ್ಟು ಜೋಡಿಸೀನಿ. ಅಷ್ಟಿಲ್ಲ ಇದಾವೆ. ಯಾರು ನೀರು ಕುಡಿತಾ? ಹಾಂ, ಕುಡಿ ಸ್ವಲ್ಪ. ಬಿಸಿಲಂತೂ ಓ ಬಚ್ಚಿ ಬಿಡ್ತೀವಿ. ಒಂದೊಂದೇ ಸಲ ಮಾಡ್ಬಿಡ್ತಿಲ್ಲ ಫೋನ್. ಯಾರು ಒಂಥರ ಮಾಡ್ಕೊಂಡಾಳ್ರಿ, ನೋಮನ್ ಬಂದಿಲ್ಲ ಅಂಥೇಳಿ ನಾವು ಫೋನ್ ಮಾಡಿದ್ರಲ್ಲ, ಹಂಗೆ ಬಂದುಬಿಟ್ಟಿವಿ. ಬೈಟ್ ಲಿಂಗಿಲ್ಲ ಒಂದು ಜಾಗ ಹಾಗೆ. ಹಾಂ,
ಒಂದು ಸೀಟಿಗೆ ಒಂದು ಚೆನ್ನಾಗಿದೆ ಇಲ್ಲಿ ತಡಿ ನೀನು ತಡಿ ನೀನು ಬಸ್ ಇಲ್ಲ ಐತ್ ನೋಡು ಇಲ್ಲಿ ಎನ್ನಲ್ಲ ನೀವು ಕೂಡ್ತೀವ್ರಿ ಗಂಡ ಮಕ್ಕಳು ಕೂಡ್ರಿ ಬಿಡ್ತೀನಿ ಬರ್ರಿ ಕೂಡ್ರಿ ಯಾವ ಎದ್ದೆ ಸ್ವಲ್ಪ ಆರ್ಡರ್ ಕೂಡ್ತಾರೆ ಅದು ಇಳಿಸ ನಾನು ಜವಾಬ್ದಾರಿ ಬಾ ಬಿಕರ್ ಬಾ ಎಲ್ಲಾರು ಕರ್ಕೊಂಡ್ ಬಂದೈತೆ ಎಲ್ಲಾರು ನಿಂದ್ರಿಸ್ಕಾಸ್ ನಾ ಕುಂತ ತಡಿ ನೀನು ಚೆನ್ನಾಗಿದೆ ನೀನು ಈಗ ಹೆಂಗ್ ನೀ ಯಾರು ಹಿಡ್ಕೊ ಮಗಳು ಕರ್ಕೊಂಡು ಯಾಕೆ ಇರ್ಲಿ ಬಿಡ್ರಿ ಸುಮ್ಮನೆ ಏನ ಇದು ಮಾಡ್ತೀರಿ ಕುಂದರ್ ಚಾರು ಇರ್ಲಿ ಬಿಡ್ರಿ ಸಾಕು ಇರ್ಲಿ ಬಿಡ್ರಿ ಸುಮ್ಮನೆ ಬಿಸಿಲೈತಲ್ಲ ಇದು ಆಗತ್ರಿ ಸುಮ್ಮನೆ ಅವ್ರಲ್ಲಿ ಕುಂತಾರ ತಗೋರಿ ಯಾಕೆ ಇದು ಮಾಡಕತ್ತಿ ಮಗಲಿ ಗಂಟು ಕಟ್ಕೊಂಡು ಬರ್ತೈತೆ 5 ರೂಪಾಯಿ ಯಾಕೆ ಕೊಡ್ಲಿ ಯಾರು ಕವರ್ ಕ್ಯಾರಿ ಬ್ಯಾಗ್ ಹಾಕೋ ಅಂತ ಕೊಡ್ತೀನಿ